ತನ್ನ ಕಾಲನ್ನ ತಾನೇ ಒತ್ಕೊಂಡು ಕೂತಿರ್ತಕ್ಕಂಥ ನನ್ನಪ್ಪ ತಾನು ನೋಡ್ಲಾರ್ದ ಜಗತ್ತನ್ನ ತನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ನಮಗದೆಷ್ಟೋ ಜಗತ್ತನ್ನ ತೋರಿಸಿರ್ತಕ್ಕಂಥ ನನ್ನಪ್ಪ ಇವತ್ತು ನಾನು ಜನರ ಎದುರಿಗೆ ತಲೆ ಕೆಳಗೆ ಹಾಕೊಂಡಿದ್ರು ನಾನು ಮಾಡೋ ಅವಶ್ಯಕತೆ ಇಲ್ಲ. ಆತ್ಮೀಯರೇ, ಅರ್ಥೈಸ್ಕೊಳ್ರಿ. 26-27 ವಯಸ್ಸಿಗೆ ಬಂದು ನಿಂತ್ಕೊಂಡಿದೀವಿ. ಇನ್ನೆಷ್ಟು ದಿನ ನಮ್ಮ ತಂದೆ ನಮ್ಮನ್ನ ಸಾಕ್ಬೇಕು? ಇನ್ನೆಷ್ಟು ದಿನ ನನ್ನ ತಾಯಿ ನನಗಾಗಿ ದುಡಿಬೇಕು? ಅವರನ್ನೆಲ್ಲರನ್ನ ನಾನು ಚಲೋ ಹಾದಿಯೊಳಗಡೆ ಲಕ್ಷ್ಯ ಇಟ್ಕೊಂಡು ನನ್ನ ಜೀವನಕ್ಕೆ ಒಂದಿಷ್ಟು ಮಾರ್ಮಿಕವಾಗಿ ಬದುಕಿಸ್ತೀನಿ, ಅವರನ್ನ ಯಶಸ್ಸಿನ ಉತ್ತುಂಗಕ್ಕೆ ಒಯ್ತೀನಿ ಅನ್ನೋ ನಿಟ್ಟಿನೊಳಗ ವಿಚಾರ ಮಾಡ್ರಿ. ಆತ್ಮೀಯರೇ, ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂತ ಕೂತಾಗ ತಪ್ಪಿ ನೀವೇನಾದ್ರೂ ಹಾದು ಹೋದ್ರಿ ಅಂತಂದ್ರೆ ಇಬ್ಬರ ಬಾಯಿ ಕೂಡ ಬಂದಾಗ್ತದ. ಕಾರಣ ನನ್ನ ಮಗನಿಗೆ ನನ್ನ ಕಷ್ಟ ಅರಿವಾಗಬಾರದು ಅಂತೇಳಿ ಮಾತು ಬದಲಿಸಿ ಸುಮ್ಮನೆ ನಿಮ್ ಪಕ್ಕಕ್ಕೆ ಕೂತ್ಕೋತಾರಲ್ಲ, ನಮ್ಮಪ್ಪ ನಮ್ಮವ್ವ ಅವ್ರಿಗೊಂದಿಷ್ಟು ಧೈರ್ಯದಿಂದ ನಾ ಕೇಳ್ರಿ, ಇಲ್ಲಪ್ಪ ನೀ ಏನ್ ಮಾತಾಡತ್ತಿ ನನಗೆ ಗೊತ್ತದ, ನೀ ಏನ್ ಕಷ್ಟ ಪಡತ್ತಿ ನನಗೆ ಗೊತ್ತದ, ನಾ ಏನ್ ಬದಲಾಗ್ತೀನಿ ಅಂತ ಹೇಳ್ರಿ.